ಸರ್ ನಾವು ಏನು ಹೇಳ್ತೀವಿ ಅಂದರೆ ಸಂತೋಷ್ ಆನಂದ್ರಮ್ಗೆ ತುಂಬ ಥ್ಯಾಂಕ್ಸ್ ಹೇಳ್ತೀವಿ ಸರ್. ಯಾಕಂದರೆ ನಮ್ಮ ಹೋಪು ಯಾವ ಥರ ಹೋಪ್ ಇಟ್ಕೊಂಡಿದ್ದಾರೆ ಫ್ಯಾನ್ಸು, ಅದಕ್ಕೆ ಡಬ್ಬಲ್ಲು ಕೊಡುಗೆಗೆ ನೀಡಿದ್ದಾರೆ. ನಾವು ಆಕ್ಚುಲಿ ಫ್ಯಾನ್ಸ್ ಎಲ್ಲ ಚಿಕನ್ ಬಿರಿಯಾನಿ ಅಂತ ಹೋಗಿದ್ದು, ಬಟ್ ಇಲ್ಲಿ ಮಟನ್ ಬಿರಿಯಾನಿನೇ ಸಿಕ್ಕಿದೆ ನಮಗೆ, ಅದು ಮೇನು. ಸಂತೋಷ್ ಆನಂದ್ಗೆ ತುಂಬ ಥ್ಯಾಂಕ್ಸ್. ನಾಳೆ ಬೆಳಗ್ಗೆ ಫ್ಯಾಮಿಲಿ ಸಮೇತ ಮತ್ತೆ ಬರ್ತೀವಿ. ಮತ್ತೆ ನಾಳೆ ನಾನು ಹೇಳ್ತೀನಿ, ನನ್ನ ಮಕ್ಕಳು ಪ್ರತಿಯೊಬ್ರು ಮತ್ತೆ ನಾಳೆ ಬೆಳಿಗ್ಗೆ ಬಂದು ಮತ್ತೆ ಮೂವಿ ಅಂದ್ರೆ ಇಡೀ ಫ್ಯಾಮಿಲಿ ಕುತ್ಕೊಂಡು ನೋಡೋಂತ ಮೂವಿನೇ ಮಾಡಿದ್ದಾರೆ. ಸಂತೋಷ್ ಆನಂದ್ರಾಮ್ ಸರ್ ಫ್ಯಾಮಿಲಿ ಆಡಿಯನ್ಸ್ ಕರ್ಸೋದಮ್ಮಿರೋದು ರಾಜವಂಶ ಒಬ್ರಿಗೆ ಸರ್. ಸರ್ ಏನಾಗಿದೆ ಅಂದ್ರೆ ಅಪ್ಪು ಬಾಸ್ ಇಲ್ಲ ಅಂತೇಳಿ ತುಂಬಾ ಜನ ಫ್ಯಾಮಿಲಿಯನ್ಸು ಮನೇಲೆ ಕುತ್ಕೊಂಡಿದ್ದಾರೆ. ಬಟ್ ಆಪ್ಷನ್ ಇಲ್ಲ, ಏನಿಲ್ಲ ಅಂತಾಳೆ. ಅದಕ್ಕೆ ಈಗ ಯುವರಾಜ್ ಕುಮಾರ್ ಈ ಮೂವಿ ತೆಗ್ದಿರಲ್ಲ, ಫ್ಯಾಮಿಲಿ ಆಡಿಯನ್ಸು ಕಟ್ಸೋ ತಾಕತ್ತಿರೋರು ರಾಜವಂಶ ಒಬ್ರಿಗೆ ಮಾತ್ರ. ಸಣ್ಣ ಮಕ್ಕಳಿಂದ ಸರ್ ಈ ಮೂವಿ ಕುತ್ಕೊಂಡು ಮೂವಿ ಇದು ಸರಿ ಅಭಿಮಾನಿ ಅಂತ ಹೇಳ್ತಿಲ್ಲ ಸರ್. ಈ ಮೂವಿ ಏನಂದ್ರೆ 5 ವರ್ಷ ಮಗುವಿಂದ 60 ವರ್ಷ ತಂದೆವರೆಗೂ ನೋಡ್ಬೋದು ಸರ್ ಕುತ್ಕೊಂಡು. ಯಾವುದೇ ಥರ ಮುಜುಗರ ಇಲ್ಲ. ಫ್ಯಾಮಿಲಿ ಒಬ್ಬ ಮಗ ಯಾವ ಥರ ತಂದೆ ಕಾಂಬಿನೇಷನ್ ಚೆನ್ನಾಗಿದೆ ಸರ್. ಮತ್ತು ಏನಂದರೆ ಅವನು ಯಾವ ಥರ ಇದ್ದ ಮತ್ತು ಮುಂದೆ ಯಾವ ಥರ ಬಾಳ್ತಾನೆ ಅಂದರೆ ತೋರಿಸಿದ್ದಾನೆ. ಯಾವುದೇ ಥರದ್ದು ಮುಜುಗರ ಇಲ್ದಂಗೆ ಫ್ಯಾಮಿಲಿ. ಈಗ ಸಿನಿಮಾದಲ್ಲಿ ತೋರಿಸಿದ್ದಾರೆ, ಮಗ ತಂದೆ ಮೇಲೆ ಸಿಟ್ಟು ಮಾಡೋದು ಕಾಮನ್, ಪ್ರತಿಯೊಂದು ಮನೆಗಳಲ್ಲೂ ಇದ್ದೇ ಇರುತ್ತೆ. ಸೊ ಈ ಸಿನಿಮಾ ನೋಡಿದ್ಮೇಲೆ ನೀವುಗಳೆಲ್ಲ ಬದಲಾಗ್ತೀರಾ ಸರ್? ಸರ್ 100% ಸರ್, 100% ಅಭಿಮಾನಿಗಳು ಪಕ್ಕ ಬದಲಾಗ್ತಾರೆ. ಇದಕ್ಕೊಂದು ಸಣ್ಣ ಉದಾಹರಣೆ ಗೊತ್ತಾ? ನಮ್ಮ ಬಾಸ್, ನಮ್ಮ ದೇವ್ರು ಅಂತೀವಲ್ಲ ಅಪ್ಪು, ಅವರು ರಾಜ್ಕುಮಾರ ಫಿಲ್ಮೇ ಸಾಕ್ಷಿ. ಯಾಕೆ ಅಂತಂದ್ರೆ ಆ ಫಿಲ್ಮ್ ನೋಡಿ ಎಷ್ಟೋ ತಂದೆ ತಾಯಿಗಳನ್ನ ಮತ್ತೆ ಮನೆ ಕರ್ಕೊಂಡು ಸಾಕ್ತಾರೆ. ಅದೇ ರೀತಿನೇ ಇದು ಬದಲಾವಣೆ ಆಗತ್ತೆ. ಇನ್ನೊಂದು ರಿಕ್ವೆಸ್ಟ್ ಹೆಂಗ್ ಗೊತ್ತಾ, ಸಂತೋಷ್ ಆನಂದ್ರಮ್ಮ ಮತ್ತೆ ಯುವ ಇಬ್ರು ಒಂದೇ ಒಂದ್ಸಲ ನಮ್ಮ ಮಲ್ಲಿಕಾರ್ಜುನ ಥಿಯೇಟರ್ ಬರಬೇಕು. ಇದು ಪರ್ಸನಲ್ ರಿಕ್ವೆಸ್ಟ್. ಆಮೇಲೆ ಇನ್ನೊಂದು ಸಂತೋಷ್ ಆನಂದ್ರಮ್ ಸರ್, ಇದು ನೀವು ನೋಡ್ತಿರೋ ಬಿಡ್ತೀರೋ ಹಂಗಂತೂ ದೇವರೇ ಗೊತ್ತಿಲ್ಲ. ಬಟ್ ಆದರೆ ನೋಡಿದ್ರೆ ಮಾತ್ರ ಕಂಪಲ್ಸರಿ ಶಿವಮೊಗ್ಗ ಬನ್ನಿ, ನಾವು ನಿಮಗೋಸ್ಕರ ಕಾಯ್ತಾ ಇದ್ದೀವಿ. ವೆಲ್ಕಮ್ ಮಾಡಬೇಕು. ಅದರಲ್ಲೂ ನೀವಿದ್ದೀರಲ್ಲ ದೊಡ್ಡ ಮನೆಗೆ, ನೀವು ಸೂಟೇಬಲ್. ಶಿವಮೊಗ್ಗ ಅಪ್ಪು ಅಭಿಮಾನಿ ಜನಕ್ಕೆ ಏನು ಹೇಳೋದಂದರೆ, ಇವತ್ತು ಆ್ಯಕ್ಚುಲಿ ಅಷ್ಟು ಕ್ರೌಡ್ ಆಗಿದೆ, ಬಟ್ ಅಪ್ಪು ಬಾಸ್ ಫಿಲಮ್ ರಿಲೀಸ್ ಈ ಥರ ಬಂದಿಲ್ಲ. ಯಾಕಂದರೆ ಅಪ್ಪು ಬಾಸ್ ಇಲ್ಲ ಅಂತ ಎಲ್ಲ ಎದುರ್ಕೊಂಡು ಮನೇಲಿ ಕೂತಿದ್ದಾರೆ. ನಾನು ಫ್ಯಾನ್ಸಿಗೆ ಹೇಳೋದು ಒಂದೇ, ಅಪ್ಪು ಬಾಸ್ ಏನು ಮಾಡಿದ್ದಾರೆ ಆಡಿಯನ್ಸಿಗಿಲ್ಲ, ನಮ್ಮ ಅಪ್ಪು ಬಾಸ್ ಫ್ಯಾನ್ಸ್ ಏನಿದ್ದಾರೆ ಅವ್ರು ಪ್ರತಿಯೊಬ್ಬರು ಬಂದು ಫಿಲಮ್ ನೋಡ್ರಿ. ಅವಾಗ ನೀವು ನೆಕ್ಸ್ಟ್ ಫಿಲಮ್ 2ನೇ ಫಿಲಮ್ಗೆ ನೀವು ಫ್ಯಾನ್ ಶೋ ಮಾಡ್ತೀರಾ, ಅದು ನಮಗೆ ಗ್ಯಾರಂಟಿ ಕೊಡ್ತೀವಿ ಈ ಮೂವಿ ನೋಡಿದ್ಮೇಲೆ. ಸೂಪರ್ ಇದೆ. ಏನು ಇಷ್ಟ ಆಯ್ತು ಸರ್ ಸಿನಿಮಾದಲ್ಲಿ? ತುಂಬ ಇಷ್ಟ ಆಯಿತು. ಅಪ್ಪು ಥರನೇ ನಾವು ನೋಡ್ತಾ ಇದ್ದೀವಿ. ನಮ್ಮ ಪುನೀತ್ ರಾಜ್ಕುಮಾರ್ ಏನಿದ್ದೀರೋ ಅವರು ಅಪ್ಪು ಥರನೇ ನಾವು ನೋಡ್ತಾ ಇದ್ದೀವಿ. ಅವರ ಒಂದು ಇದರಲ್ಲಿ ಒಂದು ವರ್ಚಸ್ಸಲ್ಲಿ ಹೀರೋ ಇಂಟ್ರೊಡಕ್ಷನ್ ಸಾಂಗ್ ಇರುತ್ತಲ್ವಾ, ಒಂದು 40 ನಿಮಿಷ ಲೇಟಾಗಿ ಕೊಟ್ಟಿದ್ದಾರೆ. ಹೌದು, ಅಂದ್ರೆ ಬೇಗ ಕೊಡಬೇಕಿತ್ತು. ಸ್ವಲ್ಪ ಬೇಗ ಕೊಡಬೇಕಿತ್ತು, ಸ್ವಲ್ಪ ಲೇಟ್ ಮಾಡಿದ್ದಾರೆ ಸಂತೋಷ್ ಆನಂದ್ರಮ್ ಅವರು. ಏನು ತೊಂದರೆ ಇಲ್ಲ, ಆದರೂ ಮೂವಿ ಸಖತ್ತಾಗಿದೆ. ಅಪ್ಪು ಬಾಸ್ ನಮ್ಮ ಜೊತೆಗೆ ಇದ್ದಾರೆ, ಆದ್ರೂ ಕೂಡ ಎಷ್ಟೋ ಜನ ಫ್ಯಾಮಿಲಿ ಆಡಿಯನ್ಸ್ ಬರ್ತಾ ಇಲ್ಲ. ಹೌದು, ಬರ್ತಾರೆ, ಖಂಡಿತ ಬಂದೇ ಬರ್ತಾರೆ. ಅಂದರೆ ಮೂವಿ ಅವ್ರಿಗೆ ಗೊತ್ತಿಲ್ಲ ಯಾವಾಗ ರಿಲೀಸ್ ಅಂತ ಗೊತ್ತಿಲ್ಲ. ಈಗ ಏನೋ ಮನೇಲಿ ಬ್ಯುಸಿಯಾಗಿರ್ತಾರೆ, ಏನೋ ಗೊತ್ತಿಲ್ಲ, ಏನೋ ಎಕ್ಸಾಮ್ ಟೈಮು ಏನೋ ಒಂದು ಆಗಿರ್ಬೋದು, ಆದರೆ ಗೊತ್ತಿಲ್ಲ. ಆದರೂ ಖಂಡಿತ ಗೊತ್ತಾದರೆ ಅಪ್ಪು ಬಾಸು 100 ಡೇಸಲ್ಲಿ ನೋಡ್ತಾರೆ ನಮ್ಮ ಅಪ್ಪು ಬಾಸು. ಎಸ್, ಹೌದು. ತಂದೆ ಮಗನ ಸೆಂಟಿಮೆಂಟು, ಬಟ್ ಅದು ಆಮೇಲೆ ಏನೋ ಒಂದು ಕಾಲೇಜ್ ಸ್ಟೋರಿ, ಏನೋ ಒಂದು ಎಲ್ಲ ಟೋಟಲಾಗಿ ಎಲ್ಲ ಒಂದು ಸೂಪರ್ ಆಗಿದೆ ಮೂವಿ, ನೋಡ್ಬೋದು. ನಿಂತ್ಕೊಳ್ತಾರೆ ಖಂಡಿತವಾಗಿ. ನನ್ನ ಅಪ್ಪು ಬಾಸ್ ಥರ ಒಂದು ನಿಂತ್ಕೊಳ್ತಾರೆ ಅವರು ಖಂಡಿತವಾಗಿ. ಹೊಸ ಕುಡಿ ಬಂದಿದೆ ಯುವರಾಜ್ ಕುಮಾರ್. ಹೌದು, ಮುಂದೆ ತುಂಬಾ ದೊಡ್ಡ ಮಟ್ಟದಲ್ಲಿ ನೀವು ಬೆಳೆಸ್ತೀರಾ ಸರ್? ನಾವು ಬೆಳೆಸ್ತೀವಿ, ನಾವು ಖಂಡಿತವಾಗಿ ನಾವು ಬೆಳೆಸ್ತೀವಿ. ಯಾಕಂದರೆ ಅವ್ರು ಕುಡಿಯೋದು ಬಂದೇ ಇರುತ್ತೆ. ನಾವು ರಾಜ್ಕುಮಾರ್ ಫ್ಯಾಮಿಲಿಯಲ್ಲಿ ನಾವು ದೊಡ್ಡ ಅಭಿಮಾನಿಗಳು. ನಮ್ಮ ಅಪ್ಪಾಜಿ, ನಮ್ಮ ತಂದೆ, ನಮ್ಮ ತಾಯಿಗಳು, ಅವ್ರ ಮಕ್ಕಳಿಗೆ ನಾವು ಅಭಿಮಾನಿಗಳು, ದೊಡ್ಡ ಅಭಿಮಾನಿಗಳು. ಬಟ್ ಆದರೆ ಈಗ ಒಂದು ಮೂವಿ ತುಂಬ ಇಷ್ಟ ಆಯಿತು. ಓಕೆ, 10ಕ್ಕೆ 100 ಮಾರ್ಕ್ಸ್ ಕೊಡ್ತೀನಿ ನಾನು. 10ಕ್ಕೆ 100 ಮಾರ್ಕ್ಸ್ ಕೊಡ್ತೀನಿ.